ನಮಸ್ಕಾರ. ಅನುಗ್ರಹ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮಾತನಾಡೋದು ಕರ್ನಾಟಕದ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾದ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಬಗ್ಗೆ. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಆಧ್ಯಾತ್ಮಿಕ ಹೃದಯ ಭಾಗದಲ್ಲಿ ಪಶ್ಚಿಮ ಘಟ್ಟದ ತಪೋಭೂಮಿಯಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯುವ ಅದ್ಭುತ ಕಾರ್ಯಕ್ರಮ ಲಕ್ಷ ಲಕ್ಷ ದೀಪಗಳ ನಡುವೆ ಅನ್ನದಾನ, ಧರ್ಮದಾನ, ಅಭಯದಾನದ ಸಂದೇಶ ಹರಡುವಂಥ ಮಹೋತ್ಸವ. ಹೌದು, ನೀವು ಈಗ ನೋಡುತ್ತಿರುವುದು ಶ್ರೀ ಧರ್ಮಸ್ಥಳದ ಮಣ್ಣಿನ ಮಹಾಲಕ್ಷ ದೀಪೋತ್ಸವ. ಒಂದೇ ರಾತ್ರಿಯಲ್ಲಿ ಸುಮಾರು 8 ರಿಂದ 10 ಲಕ್ಷ ದೀಪಗಳು ಉರಿಯುವ ಈ ದಿವ್ಯ ದೃಶ್ಯವನ್ನು ನೋಡಿದವರು ಯಾರೂ ಮರೆಯಲಾರರು. ಒಂದು ಊರು, 1 ಲಕ್ಷ ದೀಪಗಳು, ಒಂದು ಅದ್ಭುತ ರಾತ್ರಿ. ಒಂದೇ ಒಂದು ಕ್ಷಣದಲ್ಲಿ 1 ಲಕ್ಷ ದೀಪಗಳು ಒಟ್ಟಿಗೆ ಉರಿಯುತ್ತಿದ್ದರೆ ಹಬ್ಬ ಸ್ವರ್ಗದಲ್ಲಿ ಇಳಿದು ಬಂದಂತೆ ಇರುತ್ತದೆ. ಈ ವರ್ಷದ ಧರ್ಮಸ್ಥಳ ಲಕ್ಷ ದೀಪೋತ್ಸವದ ಮೊದಲ ಝಲಕ್. ಪ್ರತಿ ದೀಪದ ಹಿಂದೆ ಒಬ್ಬೊಬ್ಬ ಭಕ್ತನ ಪ್ರಾರ್ಥನೆ ಇರುತ್ತದೆ. ಯಾರದೋ ತಾಯಿಯ ಆರೋಗ್ಯಕ್ಕಾಗಿ, ಯಾರದೋ ಮಗನ ಉದ್ಯೋಗಕ್ಕಾಗಿ, ಯಾರದೋ ಮನೆಯ ಸುಖ ಶಾಂತಿಗಾಗಿ ಈ ಲಕ್ಷ ದೀಪಗಳು ಸ್ವಾಮಿಯ ಪಾದದಲ್ಲಿ ಸಮರ್ಪಿತವಾಗುತ್ತದೆ. 1 ಲಕ್ಷ ದೀಪ ಹಚ್ಚುವುದು ಪ್ರತಿ ಭಕ್ತನ ಮನಸ್ಸಿನ ಬೆಳಕಿಗಾಗಿ. ಇದು ಬರೀ ದಾರಿಯಲ್ಲ, ಇದೊಂದು ಭಕ್ತಿಯ ಹಾದಿ. ಇಡೀ ರಸ್ತೆ ಕಪ್ಪಾಗಿದೆ. ಒಬ್ಬೊಬ್ಬರಾಗಿ ಭಕ್ತರು ದೀಪ ಹಚ್ಚಲು ಶುರು ಮಾಡುತ್ತಾರೆ. 1 ದೀಪ, 10 ದೀಪ, 100 ದೀಪ. 10 ನಿಮಿಷಗಳಲ್ಲಿ ಲಕ್ಷ ದೀಪಗಳು ಬೆಳಗುತ್ತವೆ. ಒಂದು ಲಕ್ಷ ದೀಪಗಳು ಆರಿ ಹೋಗುತ್ತದೆ. ಆದರೆ ಈ ಭಕ್ತಿಯ ಬೆಳಕು ಎಂದೆಂದಿಗೂ ಆರದು. 1 ಲಕ್ಷ ದೀಪಗಳು ಸಾಗರವಾಗಿ ಬದಲಾಗಿದೆ. ಇದು ಕೇವಲ ಲಕ್ಷ ದೀಪೋತ್ಸವವಲ್ಲ, ಇದು ಧರ್ಮಸ್ಥಳದ ಹೃದಯ ಬಡಿತ. ಈ ದೀಪಗಳು ಕೇವಲ ಬೆಳಕಲ್ಲ, ಅವು ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನ ಎಂಬ ಕತ್ತಲನ್ನು ತೆಗೆದು ಹಾಕುವ ಪ್ರತಿಕಾರಗಳು. ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯಿ ಎಂದು ಗಾಯತ್ರಿ ಮಂತ್ರದ ಸಾಕಾರ ರೂಪ ಇದು. ಒಬ್ಬೊಬ್ಬ ಭಕ್ತನ ಮನೆಯಲ್ಲಿಯೂ 1 ದೀಪವನ್ನು ಹಚ್ಚಿಸುವ ಮೂಲಕ ಧರ್ಮಸ್ಥಳವು ಎಲ್ಲರೂ ಸ್ವಾಮಿಯ ಕುಟುಂಬ ಎಂದು ಸಂದೇಶ ನೀಡುತ್ತದೆ. ಈ ಹಬ್ಬದ ಸಮಯದಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲು ಉದ್ಯಮಗಳು ಬೆಳೆಯುತ್ತದೆ. ಹೋಟೆಲ್, ಹಣ್ಣುಗಳು, ದೇವರ ಚಿತ್ರ ಸಾಮಗ್ರಿಗಳು, ಶೋ ಐಟಮ್ಸ್, ಬಲೂನ್, ಮಕ್ಕಳ ಆಟ ಸಾಮಾನ್, ಹೆಂಗಸರ ಉಡುಪು, ವಾಲೆ, ಜುಮುಕಿ,
ವಾಚು ಇತ್ಯಾದಿಗಳು. ಒಮ್ಮೆಯಾದರೂ ಧರ್ಮಸ್ಥಳ ಲಕ್ಷದೀಪೋತ್ಸವಕ್ಕೆ ಬನ್ನಿ. ನಿಮ್ಮ ಹೃದಯದಲ್ಲೂ ಲಕ್ಷದೀಪಗಳು ಬೆಳಗಲಿ. ಈ ಲಕ್ಷದೀಪಗಳಂತೆ ನಿಮ್ಮ ಜೀವನವೂ ಬೆಳಗಲಿ. ಧರ್ಮಸ್ಥಳದ ಈ ಸಂದರ್ಭ ನಿಮಗೆ ಶಕ್ತಿ ನೀಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.